ನಮ್ಮ ಪ್ರತಿಭಟನೆಗೆ ಬೆಂಬಲಿಸಿ ಒಂದಷ್ಟು ಮಾತಾಡಬೇಕು. ಏನು ಘಟನೆ ಆಗಿದೆಯಲ್ಲ ತಾವು ಮಾತಾಡಿದ್ದೀರಾ, ಸೊ ಅದ್ರ ಬಗ್ಗೆ ಈಗ ಈ ಘಟನೆ ಬಗ್ಗೆ ಮೊನ್ನೆ ಈಗ ಅಶೋಕ್ ಅವರು ತಾವು ಎಲ್ಲ ಮಾತಾಡುವಾಗ ತಕ್ಷಣ SP ಅವರಿಗೆ ಮಾತಾಡ್ಕೊಂಡು ಈಗ ಯಾರು ಮನೆಗೆ ಬಂದು ಈ ರೀತಿಯಾದಂತ ತಪ್ಪನ್ನು ಮಾಡಿದ್ದಾರೆ ಮತ್ತೆ ಗಲಾಟೆ ಮಾಡ್ಕೊಂಡು ಹೋಗಿದ್ದಾರೆ ಅವರನ್ನು ತಕ್ಷಣ ಅವ್ರ ಮೇಲೆ ಕೇಸ್ ಹಾಕ್ಬಿಟ್ಟು ಅವರನ್ನು ಅರೆಸ್ಟ್ ಮಾಡಬೇಕು ಅನ್ನುವಂತ ಇನ್ಸ್ಟ್ರಕ್ಷನ್ಸ್ ಹೋಗಿ SP ಮತ್ತೆ ಪೊಲೀಸ್ನವರು ಕೂಡ ಅದನ್ನು ತಕ್ಷಣ ಮಾಡಿದ್ದಾರೆ. ಸೊ ಇಟ್ ಇಸ್ ಅ ವೆರಿ ಸೀರಿಯಸ್ ಅಫೆನ್ಸ್ ಆಗಿದೆ. ಅದನ್ನು ತಗೊಂಡು ನಾವು ಕ್ರಮ ಕೈಗೊಳ್ಳಲಿಕ್ಕೆ ಸೂಚನೆ ಕೊಟ್ಟಿದ್ದೇವೆ. ಮುಂದಿನ ದಿನಗಳಲ್ಲಿಯೂ ಕೂಡ ಪತ್ರಕರ್ತರ ಒಂದು ರಕ್ಷಣೆಗೋಸ್ಕರ ರೆಗ್ಯುಲರ್ ಆಗಿ ಇಂತ ಇಶ್ಯೂಸ್ ಬಂದಿರುವಂತಹ ಕಡೆ ಪೊಲೀಸ್ ಬೀಟ್ ಮಾಡುವಂತದ್ದಾಗಿರಲಿ ಮತ್ತು ನಿಮಗೆ ಏನು ಪ್ರೊಟೆಕ್ಷನ್ ಅಂಡ್ ಸಪೋರ್ಟ್ ಬರಬೇಕು ಅದನ್ನು ಜಿಲ್ಲಾಡಳಿತದಿಂದ ಯಾವಾಗಲೂ ನಾವು ಕರ್ನಾಟಕ ರಾಜ್ಯ ಕಾರ್ಯನಿರತರ ಪತ್ರಕರ್ತರ ಸಂಘ ವಿಜಯಪುರ ಜಿಲ್ಲಾ ಘಟಕದಿಂದ ಎಲ್ಲ ಪದಾಧಿಕಾರಿಗಳು, ಕಾರ್ಯಕಾರಿ ಸಮಿತಿ ಸದಸ್ಯರು, ಸಂಘಟನಾ ಕಾರ್ಯದರ್ಶಿಗಳು, ರಾಷ್ಟ್ರೀಯ ಸಮಿತಿ ಸದಸ್ಯರು ಸೇರಿದಂತೆ ತಾಲೂಕಾ ಘಟಕದ ಪದಾಧಿಕಾರಿಗಳು ಸೇರಿದಂತೆ ಎಲ್ಲ ಸರ್ವ ಸದಸ್ಯರ ಪರವಾಗಿ ನಾವು ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿ ಬಳಿ ಒಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಯಾಕೆ ಪ್ರತಿಭಟನೆ ಮಾಡ್ತಾ ಇದ್ದೀವಿ? ಇನ್ನು ರಾಜ್ಯದಲ್ಲಿ ನಿರ್ಭೀತ ಪತ್ರಿಕೋದ್ಯಮಕ್ಕೆ ಇನ್ನು ಕೊಕ್ಕೆ ಆಗ್ತಿದೆಯಾ, ಬ್ರೇಕ್ ಆಗ್ತಿದೆಯಾ? ಮೇಲ್ನೋಟಕ್ಕೆ ಸಂವಿಧಾನದ 4ನೇ ಅಂಗ ಅಂತ ಹೇಳ್ತಾ ಇದೀವಿ. ಆ 4ನೇ ಅಂಗವನ್ನ ಕುಸಿದು ಹಾಳು ಮಾಡುವಂತ ಷಡ್ಯಂತ್ರ ವಿಜಯಪುರ ಜಿಲ್ಲೆಯಲ್ಲಿ ನಡೀತದೆ ಅಂತ ಹೇಳ್ಬೋದು. ಯಾಕಂದ್ರೆ ಸಮಾಜವನ್ನ ಕಾಯುವ ಕಾವಲು ನಾಯಿ ಅಂತ ನಾವು ಕರಿತೀವಿ. ಸಮಾಜದ ಶಾಂತಿ ಸುವ್ಯವಸ್ಥೆ, ಕಾನೂನು ಕಟ್ಟಳೆಗಳು ಮತ್ತು ಎಲ್ಲಿ ತಪ್ಪಾಗತ್ತೆ ಅದನ್ನ ತಿದ್ದಿ ತೀಡು ಕೆಲಸ ಮಾಡುವ ಪತ್ರಿಕೋದ್ಯಮಕ್ಕೆ ಇವತ್ತು ಗಂಡಾಂತರ ಬಂದಿದೆ. ಅದು ವಿಜಯಪುರ ಜಿಲ್ಲೆಯಿಂದ ಆರಂಭವಾಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ನಿರ್ಭೀತವಾಗಿ ಒಂದು ಅವ್ಯವಸ್ಥೆಯ ವಿರುದ್ಧ ಒಂದು ಲೇಖನವನ್ನು ಬರೆದ್ರೆ ಸಂಬಂಧಪಡುವಂತ ಏನು ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲ್ ಮುಟ್ಟು ನೋಡ್ಕೊಂತ ಪರಿಸ್ಥಿತಿಯಲ್ಲಿ ಕೆಲವು ವ್ಯಕ್ತಿಗಳು ಬಂದು ನಮ್ಮ ಹಿರಿಯ ಪತ್ರಕರ್ತರಾದಂತ ಪರಶುರಾಮ್ ಶಿವಶರಣ ಅವರ ಮನೆಗೆ ಹೋಗಿ ಬೆದರಿಕೆ ಹಾಕಿದ್ದು ಎಷ್ಟು ಮಟ್ಟಿಗೆ ಸರಿ? ಹಾಗಾದ್ರೆ ನಾವು ಪತ್ರಿಕೋದ್ಯಮ ಮಾಡೋದೇ ತಪ್ಪ? ನಮಗೆ ರಕ್ಷಣೆ ಮತ್ತು ನಮ್ಮ ಕುಟುಂಬದ ರಕ್ಷಣೆ ನಿಜವಾಗ್ಲೂ ಇಲ್ಲಿ ಇದೆಯಾ? ನಮ್ಮ ಬೆಂಬಲಕ್ಕೆ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಸದಾ ನಿಲ್ಬೇಕಂತ ಮನವಿ ಮಾಡ್ಕೊಳ್ತೀನಿ. ಯಾಕಂದ್ರೆ ಇವ್ರೆಲ್ಲರೂ ಮಾತಾಡಿದ್ರು, ಈಗ ನಮ್ಮ ಹಿರಿಯರು, ನಮ್ಮ ಸ್ನೇಹಿತರು ಎಲ್ಲ ಮಾತಾಡಿದ್ರು. ಕಳೆದ ಹಲವಾರು ವರ್ಷಗಳಿಂದ ನಾವು ಪರಶುರಾಮ್ ಅವ್ರು ನೋಡ್ಕೊತ ಬಂದಿವಿ. ಅವ್ರು ಯಾವ ರೀತಿ ಕೆಲಸ ಮಾಡ್ತಾರೆ, ಯಾವ ರೀತಿ ಸಾಮಾಜಿಕ ಬದ್ಧತೆಯಲ್ಲಿ ಕೆಲಸ ಮಾಡ್ತಾರಂತ ನೋಡ್ಕೊಳ್ತಾ ಬಂದಿದೀವಿ. ಅದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಈ ಅವ್ಯವಸ್ಥೆ ವಿರುದ್ಧ ಒಂದು ಲೇಖನ ಬರೆದಿದ್ದೆ ಏನು ಮಹಾ ಅಪರಾಧ ಆಯ್ತಾ? ಒಂದು ವೇಳೆ ಇವರು ಆರ್ಟಿಕಲ್ ಬರೆದಿದ್ದೆ ತಪ್ಪಾದ್ರೆ ಅದಕ್ಕೇನು ಕಾನೂನು ಐತೋ ಇಲ್ಲೋ? ಕೋರ್ಟ್ ಇದೆ, ಪೊಲೀಸ್ ಸ್ಟೇಷನ್ ಇದಾವೆ. ಇವ್ರು ಬರೆದಿ ಸುಳ್ಳಾದ್ರೆ ಇವ್ರ ವಿರುದ್ಧ ದಾಖಲು ಮಾಡ್ಲಿ. ನಿಮ್ಮ ಏನು ಲೇಖನನೇ ತಪ್ಪಿಲ್ಲ ಅಂತ ವಾದ ಮಾಡ್ಲಿ, ಅದನ್ನ ನಾವು ಕಾನೂನು ಪ್ರಕಾರ ಹೋರಾಡ್ತೀವಿ. ಅದನ್ನ ಬಿಟ್ಟು ಇವ್ರ ಬೆನ್ನತ್ತಿ ಇವ್ರ ಮನೆಗೆ ಹೋಗಿ ಮಾಡಿದ್ರೆ ಇವ್ರ ಮನೆಗೆ ಹೋದ್ರೇನು ನಮ್ಮ ಮನೆಗೆ ಬರೋದೇನು ಅದೆಲ್ಲ ಒಂದೇ ಅಂತ ನಾವು ಭಾವಿಸ್ಕೊಳ್ತೀವಿ. ಈ ನಿಟ್ಟಿನಲ್ಲಿ ನಾವು ಪ್ರತಿನಿತ್ಯ ಪರಸ್ಪರರು ಸುದ್ದಿ ಮಾಡೋ ವಿಚಾರದಲ್ಲಿ ನಾವು ಬದ್ಧ ವೈರಿಗಳೇ. ಅದನ್ನ ಎಲ್ಲರೂ ನಿರ್ಭೀತವಾಗಿ ನಾವು ಹೇಳ್ತೀವಿ. ಸುದ್ದಿ ಮಾಡೋ ವಿಚಾರದಲ್ಲಿ ನಾವೆಲ್ಲ ವೈರಿಗಳಿದ್ವಿ. ಆದ್ರೆ ನಮ್ಮ ಜಿಲ್ಲೆಯಲ್ಲಿ ಯಾವುದೇ ಒಬ್ಬ ಸಣ್ಣ ಪತ್ರಿಕೋದ್ಯಮ ಮಾಡ್ಕೊಂಡು ಯಾರಿಗಾದ್ರೂ ಒಂದ್ ಸಮಸ್ಯೆ ಆದ್ರೆ ನಾವೆಲ್ಲ ಒಂದು ಫ್ಯಾಮಿಲಿ ಅಂತ ಹೇಳಿ ನಾವು ನುಗ್ತೀವಿ. ಆ ನಿಟ್ಟಿನಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರ ಸಂಘ ಯಾವತ್ತೂ ನಾವು ಬೆಂಬಲ ನಿಲ್ತದೆ. ಅದು ಕಾನೂನು ಹೋರಾಟ ಇರ್ಬೋದು, ಮತ್ತೊಂದು ಹೋರಾಟ ಇರ್ಬೋದು, ಜಿಲ್ಲಾ ಮಟ್ಟ ಅಲ್ಲ ರಾಜ್ಯ ಮಟ್ಟದಲ್ಲಿ ನಾವು ಹೋರಾಟ ಮಾಡ್ತೀವಿ ಅನ್ನೋ ಒಂದು ಎಚ್ಚರಿಕೆಯನ್ನ ಇಂಥ ದುಷ್ಕರ್ಮಗಳಿಗೆ ನಾವು ಇವತ್ತು ಸಂಘದ ಅಧ್ಯಕ್ಷನಾಗಿ ನಾ ಎಚ್ಚರಿಕೆಯನ್ನ ಕೊಡ್ಬೇಕಾಗತ್ತೆ. ಇದ್ರ ಜೊತೆಗೆ ಜಿಲ್ಲಾಡಳಿತ ಕೂಡ ಒಂದು ಸ್ಪಂದನೆ ನೀಡಿದ್ರು. ಜಿಲ್ಲಾಧಿಕಾರಿಗಳು ನಿನ್ನೆ ಮಾತಾಡಿದಾಗ ಬಹಳ ಸ್ಪಂದನೆ ನೀಡಿ ಮಾತಾಡಿದ್ರು. SP ಅವರು ನಮಗೆ ಕರೆ ಮಾಡಿದ್ರು, ಇಲ್ಲ ನಾವು ದೂರು ಕೊಟ್ಟದನ್ನ ಸ್ವೀಕರಿಸಿ ಈಗಾಗಲೇ ದುಷ್ಕರ್ಮಿಗಳ ಬಂಧಿಸಿದೀವಿ ಅನ್ನೋ ಒಂದು ಸಹಕಾರ ಕೂಡ ಇದೆ. ಇಂಥ ಸಹಕಾರ ನಮಗೆ ಯಾವತ್ತೂ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆಯಿಂದ ಇರಲಿ. ಎಲ್ಲರ ಬೇಡಿಕೆ ಏನಪ್ಪಾ ಅಂದ್ರೆ ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಕೇವಲ ಕಾಯ್ದೆಗಳು ಕಾಗದದ ಮೇಲೆ ಅಷ್ಟೇ ಅಲ್ಲ, ಪತ್ರಕರ್ತರ ಮೇಲೆ ಬೆದರಿಕೆ, ಜೀವ ಬೆದರಿಕೆ ಮತ್ತು ಆತಂಕಕಾರಿ ಹಲ್ಲೆ ಆದ್ರೆ ಅವ್ರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕನ್ನೋ ಕಾಯ್ದೆ ಕೂಡ ಇದೆ. ಆ ಕಾಯ್ದೆ ಅಕ್ಷರಶಃ ಜಾರಿಯಾಗಬೇಕು. ಪತ್ರಕರ್ತರ ರಕ್ಷಣೆಗಾಗಿ ರಾಜ್ಯ ಮಟ್ಟದಲ್ಲಿ ಹೊಸ ಕಾನೂನು ಜಾರಿಯಾಗಬೇಕಂತ ಹೇಳ್ತಾ ನಿಮ್ಮೆಲ್ಲರ ಪರವಾಗಿ ಜಿಲ್ಲಾಧಿಕಾರಿಗಳಾದಂತ ಆನಂದ್ ಕೆ ಅವರಿಗೆ ನಾ ಇವತ್ತು ಮನವಿಯನ್ನ ಸಲ್ಲಿಸ್ತಾ ಇದ್ದೀನಿ. ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ದಂಡಾಧಿಕಾರಿಗಳು ವಿಜಯಪುರ ಇವರಿಗೆ ವಿಷಯ ಪತ್ರಕರ್ತ ಪರಶುರಾಮ್ ಶಿವಶರಣ ಅವರಿಗೆ ಜೀವ ಬೆದರಿಕೆ ಹಾಕಿದರ ಮೇಲೆ ಕಠಿಣ ಕ್ರಮವನ್ನು ಕೈಗೊಳ್ಳೋದ ಕುರಿತು ಮಾನ್ಯರೇ, ನಾವು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ವಿಜಯಪುರ ಜಿಲ್ಲಾ ಘಟಕದ ಮೂಲಕ ಹಾಗೂ ಎಲ್ಲಾ ಪತ್ರಕರ್ತರ ಮೂಲಕ ನಾವು ನಿಮಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಹೊಸದಿಗಂತ ಪತ್ರಿಕೆ ಜಿಲ್ಲಾ ವರದಿಗಾರರಾಗಿರುವ ಪರಶುರಾಮ್ ಶಿವಶರಣ ಅವರು ಆಗಸ್ಟ್ 20ರ ಹೊಸದಿಗಂತ ಪತ್ರಿಕೆಯಲ್ಲಿ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಕಳ್ಳ ಸಾಗಾಣಿಕೆ ಕುರಿತು ವಿಶೇಷ ಲೇಖನ ಬರೆದಿದ್ರು.
ಆ ಕಾರಣಕ್ಕಾಗಿ ಇಬ್ಬರು ದುಷ್ಕರ್ಮಿಗಳು ಆಗಸ್ಟ್ 24ರ ಸಂಜೆ 4 ಗಂಟೆಗೆ ಪರಶುರಾಮ್ ಅವರು ಮನೆಯಲ್ಲಿ ಇಲ್ಲದ ವೇಳೆಯಲ್ಲಿ ಅವರ ಮನೆಗೆ ಹೋಗಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಜಾತಿ ನಿಂದನೆ ಮಾಡಿ ಅವರ ಸಹೋದರರ ವಿರುದ್ಧ ಮತ್ತು ಮನೆಯವರ ವಿರುದ್ಧ ಒಂದು ಬೆದರಿಕೆ, ಜೀವ ಬೆದರಿಕೆ ಹಾಕ್ತಾರೆ. ಆ ನಿಟ್ಟಿನಲ್ಲಿ ಪರಶುರಾಮ್ ಅವರ ಸಹೋದರ ಕಲ್ಲಪ್ಪ ಶಿವಶರಣ ಅವರು ಪೊಲೀಸ್ ಠಾಣೆಗೆ ತೆರಳಿ ಒಂದು ದೂರನ್ನ ದಾಖಲು ಮಾಡಿದ್ದಾರೆ. ಆ ದೂರಿನ ಅನ್ವಯ ಈಗಾಗಲೇ ಇಬ್ಬರ ಬಂಧನವಾಗಿದೆ. ಈ ಬಂಧನ ಅಷ್ಟೇ ಅಲ್ಲ, ವಿಜಯಪುರ ಜಿಲ್ಲೆಯಲ್ಲಿ ಅಕ್ಕಿ ಕಳ್ಳ ಸಾಗಣೆ ಸಂಪೂರ್ಣವಾಗಿ ನಿಲ್ಲಬೇಕು. ಈ ಇಬ್ಬರ ಹಿಂದೆ ಯಾರಿದ್ದಾರೆ ಅವರ ವಿರುದ್ಧ ಕೂಡ ಕಠಿಣ ಕಾನೂನು ರೀತಿಯ ತಾವು ಕ್ರಮಗಳನ್ನು ಕೈಗೊಳ್ಳಬೇಕನ್ನುವ ಭರವಸೆಯೊಂದಿಗೆ ಮತ್ತು ಮನವಿಯೊಂದಿಗೆ ನಿಮಗೆ ಮನವಿಯನ್ನ ಸಲ್ಲಿಸ್ತಾ ಇದ್ದೀನಿ ಸರ್. ನಮಸ್ಕಾರ. ನನಗೆ ಆದ ಅನ್ಯಾಯ ಮತ್ತು ಕಹಿ ಘಟನೆ, ಜೀವ ಬೆದರಿಕೆ ತಮ್ಮ ಎಲ್ಲ ನನ್ನ ಪತ್ರಕರ್ತರ ಕುಟುಂಬರು ತಮಗೆ ಆದಂತ ಕಹಿ ಅನುಭವ ಅಂತಂದ್ರೆ ಎಲ್ಲ ಬಂದು ನನಗೆ ಬೆಂಬಲ ಕೊಟ್ಟಿದ್ದಕ್ಕೆ ಎಲ್ಲರಿಗೆ ತಮ್ಮ ಮೊದಲ ಧನ್ಯವಾದ ಸಲ್ಲಿಸ್ತೀನಿ. ಪತ್ರಕರ್ತನ ಪೆನ್ನು ಸ್ವತಂತ್ರವಾಗಿದ್ದಾಗ ಮಾತ್ರ ಪ್ರಜಾಪ್ರಭುತ್ವದ ಕನ್ನಡಿ ಸ್ವಚ್ಛಾಗಿ ಇರೋಕ್ಕೆ ಸಾಧ್ಯ ಆಗತ್ತೆ. ಪ್ರಜಾಪ್ರಭುತ್ವದ 4ನೇ ಅಂಗ ಎನ್ನುವ ಪತ್ರಿಕಾ ರಂಗ ನಿರ್ಭೀತಿಯಿಂದ ಕಾರ್ಯ ಮಾಡುವಂತ ವ್ಯವಸ್ಥೆ. ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗದ ಹುಳುಕು ಮತ್ತು ಕೊಳಕುಗಳನ್ನ ಆಮೇಲೆ ಅಂಕುಡೊಂಕುಗಳನ್ನ ತಿದ್ದಿ ಸಮಾಜಕ್ಕೆ ದಾರಿ ದೀಪವಾಗಿ ತೋರಿಸುವ ಉತ್ತಮ ಸಮಾಜ ಮತ್ತು ಆರೋಗ್ಯಕರ ಸಮಾಜಕ್ಕೆ ಪತ್ರಿಕಾ ರಂಗ ಮತ್ತು ಪತ್ರಿಕಾ ವ್ಯವಸ್ಥೆ, ಪತ್ರಿಕಾ ಪಾವಿತ್ರ್ಯತೆ ತುಂಬಾ ಉತ್ತಮ. ಆ ನಿಟ್ಟಿನೊಳಗ ನಾವೆಲ್ಲ ಕೆಲಸ ಮಾಡ್ತಾ ಇದ್ದೀವಿ. ಜೀವದ ಹಂಗ ತೊರೆದು ನಾವು ಮಾಧ್ಯಮದವರು, ಪತ್ರಿಕಾ ರಂಗದವರು, ಬಡವರು, ನಿರ್ಗತಿಕರು, ಅಸಹಾಯಕರ ಧ್ವನಿಯಾಗಿ, ನೊಂದವರ ಧ್ವನಿಯಾಗಿ, ಸರ್ಕಾರ ಮತ್ತು ಜನರ ಸೇತುವೆಯಾಗಿ ಜನಮುಖಿಯಾಗಿ ಕೆಲಸ ಮಾಡ್ತಾ ರಾತ್ರಿ ಹಗಲು ಶ್ರಮಿಸ್ತಾ ಇದ್ದೀವಿ. ಯಾವುದೇ ಸ್ವಾರ್ಥವಿಲ್ಲದೆ ನಿಸ್ವಾರ್ಥವಾಗಿ ಶ್ರಮಿಸ್ತಾ ಇದ್ದೀವಿ. ಇಂಥ ಸಂದರ್ಭದಾಗ ನಮ್ಮ ಮನೆಗೆ ಬಂದು ಜೀವ ಬೆದರಿಕೆ ಹಾಕಿ ಅಕ್ಕಿ ಮಾಫಿಯಾ ಬಿಜಾಪುರದಲ್ಲಿ ತುಂಬಾ ದಶಕಗಳಿಂದ ಬೇರು ಬಿಟ್ಟಿದೆ. ಅಕ್ಕಿ ಮಾಫಿಯಾ 2010ರಿಂದ ಇಲ್ಲಿವರೆಗೂ ಅಕ್ಕಿ ಮಾಫಿಯಾ ಬೇರು ಬಿಟ್ಟಿದೆ. ಈ ಅಕ್ಕಿ ಮಾಫಿಯಾದಿಂದ ದೊಡ್ಡ ಕುಡುಗಳಿವೆ. ಕೆಲ ನಮ್ಮ ಚರಣ್ ರೆಡ್ಡಿ ಸರ್ ಇದ್ದಾಗ, SP ಅವರಿದ್ದಾಗ, ಆಮೇಲೆ ಈ ಹಿಂದಿನ SP ಅವರು ಇದ್ದಾಗ ಕೆಲವರನ್ನ ಗಡಿಪಾರು ಮಾಡಿದ್ರು. ಅಂತ ಕದಿಬರನ್ನ ಈಗ ಏನು ಈ ಜಾಲ ಏನಿದಲ್ಲ ಆ ಜಾಲನ ಭೇದಿಸಿ ಅಂತವ್ರನ್ನ ಗಡಿಪಾರು ಮಾಡಬೇಕು. ಆಹಾರ ಇಲಾಖೆ ಒಳಗುನು ಭ್ರಷ್ಟಾಚಾರ ತುಂಬಿ ತುಳುಕುತ್ತಾ ಇದೆ. ಅದನ್ನ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಮತ್ತು ನಮ್ಮ ಮಾನ್ಯ ಸರ್ಕಾರ ಅದನ್ನ ಆಹಾರ ಇಲಾಖೆಯ ಅಧಿಕಾರಿಗಳನ್ನ ಅಮಾನತು ಮಾಡಿ ಈ ಹಿಂದೆ ಅಕ್ಕಿ ಸಾಗಾಣಿಕೆ ಹಿಂದೆ ಸರ್ಕಾರದ ಮಹತ್ವಾಕಾಂಕ್ಷೆಯ ಅನ್ನಭಾಗ್ಯ ಯೋಜನೆ ಕಡು ಬಡವರಿಗೆ ಸಿಗಬೇಕಂತ ವ್ಯವಸ್ಥೆ ಮಾಡಿದ ಸರ್ಕಾರದ ಯೋಜನೆ ದುರುಪಯೋಗ ಆಗ್ತಾ ಇರೋದು ಸರಿಯಲ್ಲ. ಈ ನಿಟ್ಟೊಳಗ ನಾವು ವರದಿ ಮಾಡೋದಕ್ಕೆ ನನ್ನ ಮನೆಗೆ ಬಂದು ನಾನು ಇರ್ಲಾರ್ದ ಸಮಯದಲ್ಲಿ ಜೀವ ಬೆದರಿಕೆ ಹಾಕಿ, ನೀನು ಹೆಂಗ್ ಬರ್ದಿ ಅಕ್ಕಿ ಯಾವುದೇ ರೀತಿ ಅವ್ರು ಯಾರದೇ ಹೆಸರು ಬರ್ದಿದ್ದಿಲ್ಲ, ನೀ ಹೆಂಗ್ ಬರ್ದಿ, ನೀ ಹೆಂಗ್ ಬದುಕ್ತಿ, ಹಂಗ ನಿಮ್ಮ ಕುಟುಂಬ ಅಂತ ಹೇಳಿ ನಮ್ಮ ಬ್ರದರ್ಗ ಬಂದು ಜೀವ ಬೆದರಿಕೆ ಹಾಕಿ ಜಾತಿ ನಿಂದನೆ ಮಾಡಿದ್ದಾರೆ. ಅವ್ರನ್ನ ಗಡಿಪಾರ ಮಾಡಬೇಕು. ಮತ್ತೆ ಪತ್ರಕರ್ತ ನಿರ್ಭೀಡಿಯಾಗಿ ಕೆಲಸ ಮಾಡೋ ಪತ್ರಕರ್ತರಿಗೆ ರಕ್ಷಣೆ ಕವಚ ಆಗಿ ಕಾನೂನು ಕ್ರಮ, ಹೊಸ ಕಾಯ್ದೆ ಜಾರಿ ಆಗ್ಬೇಕು. ಈ ನಿಟ್ಟಿನೊಳಗ ನಾನು ಸರ್ಕಾರಕ್ಕೆ ಮನವಿ ಮಾಡಕ್ ಇಷ್ಟಪಡ್ತೀನಿ. ನನಗೆ ಮಾತಾಡಕ್ಕೆ ಅವಕಾಶ ಕೊಡೋಕ್ಕೆ ಧನ್ಯವಾದ. ಇವತ್ತು ನಾವು ಎಲ್ಲ ನಮ್ಮ ಸ್ನೇಹಿತರಾದ ಪತ್ರಕರ್ತ ಶಿವಶರಣ ಅವರಿಗೆ ಈ ಅಕ್ಕಿ ಮಾಫಿಯಾದವರು ಬೆದರಿಕೆ ಹಾಕಿ, ಜೀವ ಬೆದರಿಕೆ ಹಾಕಿ ಮತ್ತೆ ಅವರಿಗೆ ಹಲ್ಲೆ ಮಾಡಲು ಯತ್ನ ಮಾಡಿದ್ದಾರೆ. ಮತ್ತೆ ಅದಲ್ಲದೆ ಜಾತಿ ನಿಂದನೆಯನ್ನು ಮಾಡಿದ್ದಾರೆ. ಇದಂತ ಅತ್ಯಂತ ಖಂಡನೀಯವಾದ ಹೇಯ ಕೃತ್ಯ ಅಂತ ಹೇಳ್ಬೋದು. ಇಲ್ಲಿ ಪತ್ರಕರ್ತರಿಗೆ ಒಂದು ಈ ರೀತಿ ಅಭದ್ರತೆ ಇದೆ ಅಂದ್ರೆ ಇನ್ನು ಸಮಾಜದ ಉಳಿದ ಸಾಮಾನ್ಯರ ಪರಿಸ್ಥಿತಿಯನ್ನ ಇನ್ನೂ ಶೋಚನೀಯ ಅಂತ ನಾವು ಈ ಸಂದರ್ಭದಲ್ಲಿ ಹೇಳ್ಬೋದು. ಇಲ್ಲಿ ಜಿಲ್ಲಾಡಳಿತ ತಕ್ಷಣ ಮತ್ತು ಪೊಲೀಸ್ ಇಲಾಖೆ ತಕ್ಷಣ ಆರೋಪಿಯನ್ನ ಬಂಧಿಸಿ ಆಗಿದೆ. ಅವ್ರ ವಿರುದ್ಧ ಕಠಿಣ ಕಾನೂನು ತಗೊಂಡು ಈ ಮೂಲಕ ಎಲ್ಲ ಈ ಭ್ರಷ್ಟರಿಗೆ, ಕಳ್ಳರಿಗೆ ಒಂದು ಒಳ್ಳೆ ಸಂದೇಶವನ್ನ ಕಳಿಸ್ಬೇಕು. ಮುಂದೆ ಪತ್ರಕರ್ತರು ಸುದ್ದಿ ಬರ್ಬೇಕು ಅಂದ್ರೆ ಅವ್ರನ್ನ ಯೋಚನೆ ಮಾಡ್ಬೇಕು. ಅದೇ ರೀತಿ ನಮ್ಮ ಈ ಅಕ್ಕಿ ಕಳ್ಳ ಸಾಗಾಣಿಕೆ ಮಾಫಿಯಾದ ಇಷ್ಟು ಸ್ಟ್ರಾಂಗ್ ಆಗಿದ್ದಾರೆ ಅಂದ್ರೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಸಹ ಕೈವಾಡ ಇದೆ ಅಂತಾನೆ ನಾವು ಹೇಳ್ಬೇಕಾಗುತ್ತೆ. ಇದಕ್ಕೆ ಜಿಲ್ಲಾಡಳಿತ ಸ್ಪಷ್ಟನೆ ಕೊಡಬೇಕು. ಸಂಬಂಧಪಟ್ಟ ಇಲಾಖೆಯನ್ನು ತನಿಖೆಗೆ ಒಳಪಡಿಸ್ಬೇಕು. ಈ ಮಾಫಿಯಾದಿಂದ ಏನ್ ಬಡವರಿಗೆ ಆಗ್ತಿದೆ ಅನ್ಯಾಯ ಅದನ್ನ ತಡಿಬೇಕು. ಈಗ ಇವ್ರ ಪತ್ರಕರ್ತರ ಉದ್ದೇಶ ಏನು, ಯಾವ ಅಕ್ಕಿ ಇದೆ ಅದು ಅರ್ಹರಿಗೆ ತಲುಪಬೇಕು ಅನ್ನೋದು ಉದ್ದೇಶ, ಸರ್ಕಾರದ ಯೋಜನೆ. ಈಗ ಸರ್ಕಾರದ ಯೋಜನೆಯನ್ನ ಹಿಂಗೆ ಸರ್ಕಾರಿ ಅಧಿಕಾರಿಗಳು ಮತ್ತೆ ಈ ಮಾಫಿಯಾಗಳು ಕೈವಾಡದಿಂದ ಈ ತರ
ಬೇರೆಯವ್ರ ಪಾಲ್ ಆಗ್ತಾ ಇದೆ ಅಂದ್ರೆ ಅದಕ್ಕೆ ಕಠಿಣವಾದ ಕ್ರಮ ತಗೊಳ್ಬೇಕು ಅನ್ನೋದ ನಮ್ಮೆಲ್ಲರ ಆಗ್ರಹ. ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡ ಎಲ್ಲರ ಆಗ್ರಹವನ್ನ ಜಿಲ್ಲಾಡಳಿತ ತಕ್ಷಣ ಪರಿಶೀಲನೆ ಮಾಡಬೇಕು, ಕಠಿಣವಾದ ಕ್ರಮ ತಗೊಳ್ಬೇಕು, ಪತ್ರಕರ್ತರಿಗೆ ರಕ್ಷಣೆಯನ್ನು ಕೊಡಬೇಕು ಅಂತ ಹೇಳಿ ಈ ಮೂಲಕ ಆಗ್ರಹ ಮಾಡ್ತೇನೆ. ಧನ್ಯವಾದ. ಇವತ್ತು ನಾವೆಲ್ಲ ಸೇರಿದ್ದು ನಮ್ಮ ಸ್ನೇಹಿತ ಹಿರಿಯ ಪತ್ರಕರ್ತ ಪರಶುರಾಮ್ ಶಿವಶರಣ ಅವರಿಗೆ ಜೀವ ಬೆದರಿಕೆ ಹಾಕಿರುವ ದುಷ್ಕರ್ಮಿಗಳ ನಡೆಯನ್ನ ಖಂಡಿಸಲು ಹಾಗೂ ಅವರ ಮೇಲೆ ಒಂದು ಬಿಗಿ ಕಾನೂನು ಕ್ರಮ ಕೈಗೊಳ್ಳಬೇಕಂತ ಹೇಳಿ ಜಿಲ್ಲಾಡಳಿತಕ್ಕೆ ಒತ್ತಾಯಿಸಲು. ಯಾಕಂದ್ರೆ ನಾವೆಲ್ಲ ಪತ್ರಕರ್ತರು ಸಮಾಜದ ಧ್ವನಿಯಾಗಿ ಸಮಾಜದಲ್ಲಿ ನಡೀತಿರುವಂತಹ ಅಕ್ರಮ ಅನ್ಯಾಯಗಳನ್ನ ಸರ್ಕಾರದ ಗಮನಕ್ಕೆ ತರ್ಲಿಕ್ಕೆ ನಾವೆಲ್ಲ ಜೀವದ ಹಂಗು ತೊರೆದು ಕೆಲಸ ಮಾಡ್ತಿರ್ತೀವಿ. ಜನರ ಧ್ವನಿಯಾಗಿ ಕೆಲಸ ಮಾಡ್ತಿರುವಂತ ನಮ್ಮ ಧ್ವನಿಯನ್ನ ಹತ್ತಿಕ್ಕಲಿಕ್ಕೆ ಕೆಲವು ದುಷ್ಟ ಶಕ್ತಿಗಳು ನಿರಂತರವಾಗಿ ಇದು ಅವಾಗವಾಗ ಇವು ನಡೀತಾನೆ ಇದಾವೆ. ಪತ್ರಕರ್ತರ ಮೇಲೆ ಹಲ್ಲೆ, ದಬ್ಬಾಳಿಕೆ, ಜೀವ ಬೆದರಿಕೆ ಇಂತಹ ಘಟನೆಗಳು ಅದರೊಳಗೆ ಇತ್ತಿತ್ತಲಾಗಿ ಹೆಚ್ಚುತ್ತಾ ಇರೋದು ನಿಜಕ್ಕೂ ತುಂಬಾ ಕಳವಳಕಾರಿ. ನಮ್ಮೆಲ್ಲರಿಗೆ ಒಂದು ಸೂಕ್ತ ರಕ್ಷಣೆ ಒದಗಿಸುವುದು ಸರ್ಕಾರದ ಜವಾಬ್ದಾರಿ. ನಾವೆಲ್ಲ ನಿರಾತಂಕವಾಗಿ ಕೆಲಸ ಮಾಡ್ಲಿಕ್ಕೆ ಒಂದು ವಾತಾವರಣ ಕಲ್ಪಿಸುವುದು ಅದು ಸರ್ಕಾರದ ಜವಾಬ್ದಾರಿ. ಹೀಗಾಗಿ ಪತ್ರಕರ್ತರ ರಕ್ಷಣೆಗಾಗಿ ವಿಶೇಷ ಕಾನೂನನ್ನ ತರಬೇಕು. ಜೊತೆಗೆ ಈಗ ನಮ್ಮ ಹಿರಿಯ ಪತ್ರಕರ್ತರ ಮೇಲೆ ಆಗಿರುವ ಅನ್ಯಾಯವನ್ನ, ಯಾಕಂದ್ರೆ ಜೀವ ಬೆದರಿಕೆ ಹಾಕಿ ಅವರ ಮನೆಗೆ ಹೋಗಿ ಗುಂಡಾಗಿರಿ ಮಾಡೋದು, ಈಗ ಅವರ ಕುಟುಂಬಸ್ಥರೆಲ್ಲ ಭಯಭೀತರಾಗಿದ್ದಾರೆ. ಈ ವಾತಾವರಣದೊಳಗೆ ನಾವೆಲ್ಲ ಕೆಲಸ ಮಾಡುವುದಾದ್ರೂ ಹೀಗಾಗಿ ಜಿಲ್ಲಾಡಳಿತ ಕೂಡಲೇ ತಕ್ಷಣ ಕ್ರಮ ಕೈಕೊಂಡು ಇದಕ್ಕೊಂದು ತಾರ್ಕಿಕ ಅಂತ್ಯ ಕಾಣಿಸ್ಬೇಕು, ಅವರ ಮೇಲೆ ಒಂದು ಕಠಿಣ ಕಾನೂನು ಕ್ರಮ ಜರುಗಿಸ್ಬೇಕಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತೇನೆ. ನಮಸ್ಕಾರ. ನಮ್ಮ ಪತ್ರಕರ್ತರ ಮೇಲೆ ನಿರಂತರವಾಗಿ ದೌರ್ಜನ್ಯಗಳು ರಾಜ್ಯಾದ್ಯಂತ ನಡೀತಾನೆ ಇದ್ದಾವೆ. ಇವತ್ತು ವಿಜಯಪುರ ಜಿಲ್ಲೆಯಲ್ಲಿ ಏನು ಅಕ್ಕಿ ಕಾಳರು ಇದ್ದಾರೆ, ಅಕ್ಕಿ ಕಾಳರು ಒಂದು ನೈಜ ವರದಿ ಮಾಡಿದಂತ ಹಿರಿಯ ಪತ್ರಕರ್ತ ಶಿವಶರಣ ಅವ್ರ ಮೇಲೆ ಮನೆಗೆ ಬಂದು ಒಂದು ಅವ್ಯಾಚ್ಯ ಶಬ್ದವನ್ನು ನಿಂದನೆ ಮಾಡಿದ್ದು ನಾವೆಲ್ಲರೂ ಇವತ್ತು ಉಗ್ರವಾಗಿ ಖಂಡಿಸಬೇಕಾಗಿದೆ. ಯಾಕಂದ್ರೆ ಪತ್ರಕರ್ತರಿಗೆ ಎಲ್ಲರೂ 4ನೇ ಅಂಗ ಅಂತ ಹೇಳ್ತಾರೆ, ಆದ್ರೆ ನಮ್ಮ ರಕ್ಷಣೆಗೆ ಯಾರೂ ಬರಲ್ಲ. ಹೀಗಾಗಿ ನಮ್ಮ ರಕ್ಷಣೆ ನಾವೇ ಮಾಡ್ಕೊಳ್ಳೋ ಪರಿಸ್ಥಿತಿ ಈಗಿನ ಕಾಲದಲ್ಲಿ ಬಂದಿದೆ. ಹೀಗಾಗಿ ಸರ್ಕಾರ ಪತ್ರಕರ್ತರ ನೆರವಿಗೆ ಬರಬೇಕು, ಮತ್ತೇನು ಇಂಥ ಅಕ್ಕಿ ಕಾಳರನ್ನ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು. ಮತ್ತು ಅಧಿಕಾರಿಗಳು ಈ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಆಗಿರ್ಬೋದು, ಪೊಲೀಸ್ ಇಲಾಖೆ ಆಗಿರ್ಬೋದು, ಪತ್ರಕರ್ತರಿಗೆ ರಕ್ಷಣೆ ಕೊಡುವಂತ ಕೆಲಸ ಮಾಡಬೇಕು. ಯಾಕಂದ್ರೆ ಯಾವುದೇ ಪತ್ರಕರ್ತ ಒಂದು ಸುದ್ದಿ ಮಾಡ್ಬೇಕಾರೆ ಅವ ತನ್ನ ಜೀವವನ್ನು ಪಣಕ್ಕಿಟ್ಟು ಸುದ್ದಿ ಮಾಡಿರ್ತಾರೆ. ಈ ರೀತಿ ಮನೆಗೆ ಬಂದು ಕುಟುಂಬದವ್ರು ಇದ್ದಾಕ ಮನೆಗೆ ಬಂದು ಧಮಕಿ ಹಾಕುದು ಇದು ಬಹಳ ಖಂಡನಾರ್ಹ ವಿಷಯ. ಈ ಕೂಡಲೇ ಅವ್ರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕು. ಮತ್ತೆ ಮುಂದೆ ಇಂಥ ಅನಾಹುತಗಳು ಆಗದಂತೆ ನಮಗೆ ಎಲ್ಲ ಒಂದು ಪೊಲೀಸ್ ಇಲಾಖೆಯಿಂದ ಅಲ್ಲಿ ಜಿಲ್ಲಾಡಳಿತದಿಂದ ರಕ್ಷಣೆ ಬೇಕಂತೇಳಿ ನಾ ಈ ಮೂಲಕ ಜಿಲ್ಲಾಡಳಿತಕ್ಕೆ ಮನವಿ ಮಾಡ್ಕೊಳ್ತೇನೆ. ಈ ಘಟನೆಯನ್ನು ನಾವು ಈ ರೀತಿ ಮುಂದೆ ಬರೆದ್ರೆ ನಾವು ರಾಜ್ಯಾದ್ಯಂತ ಎಲ್ಲ ನಮ್ಮ ಪತ್ರಕರ್ತರ ಸಂಘಟನೆಗಳು ಮತ್ತು ಇನ್ನಿತರ ಸಂಘಟನೆಗಳ ಜೊತೆ ಉಗ್ರ ಹೋರಾಟ ಮಾಡಬೇಕಾಗುತ್ತೆ ಅಂತೇಳಿ ಎಚ್ಚರಿಕೆ ಸಹ ಈ ಸಂದರ್ಭದಲ್ಲಿ ನಾನು ಕೊಡ್ತೇನೆ. पल पल की खबरों के लिए हमारे YouTube चैनल को सब्सक्राइब कीजिए, हमारे वीडियो को लाइक कीजिए और सबसे पहले हमारी न्यूज देखने के लिए बेल आइकॉन पर क्लिक करना ना भूलें।